ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಿನ್ನೆ ನಡೆದ ಹೈ ವೋಲ್ಟೇಜ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನೋಡಿದ್ರ? ಮೈದಾನದಲ್ಲಿ ರನ್ ಮಳೆ ಅಂದ್ರೆ ಹೀಗಿರ್ಬೇಕು. ನಮ್ಮ ಪಾಕೆಟ್ ಡೈನಾಮೋ ಇಶಾನ್ ಕಿಶನ್ ಪಾಕಿಸ್ತಾನಿ ಬೌಲರ್ಗಳನ್ನ ಬೆಂಡಿತಿದ್ದ ರೀತಿನೇ ಅದ್ಭುತ. ಕೇವಲ 40 ಬಾಲ್ಗಳಲ್ಲಿ 70 ರನ್ ಚೆಚ್ಚಿ ಇಡೀ ವರ್ಲ್ಡ್ ಕ್ರಿಕೆಟ್ಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದ್ದಾರೆ. ಒಂದು ಕಾಲದಲ್ಲಿ ಟೀಮಿಂದ ಹೊರಬಿದ್ದಿದ್ದ ಈ ಹುಡುಗ ಈಗ ಸಿಂಹದಂತೆ ಗರ್ಜಿಸಿ ಕಮ್ ಬ್ಯಾಕ್ ಮಾಡಿರೋದು ನಿಜಕ್ಕೂ ಗ್ರೇಟ್ ಸ್ಟೋರಿ. ಪಾಕಿಸ್ತಾನದ ಶಾಹೀನ್ ಅಫ್ರಿದಿ ಇರಲಿ ಅಥವಾ ಆಫ್ ಸ್ಪಿನ್ನರ್ಸ್ ಇರಲಿ, ಕಿಶನ್ ಬ್ಯಾಟ್ನಿಂದ ಬರೋ ಹೊಡೆತಗಳಿಗೆ ಉತ್ತರವೇ ಇರಲಿಲ್ಲ. ಅದರಲ್ಲೂ ವಿರಾಟ್ ಕೊಹ್ಲಿ ಶೈಲಿಯಲ್ಲಿ ಅಗ್ರೆಸಿವ್ ಆಗಿ ಆಡುತ್ತಿದ್ರೆ ಅಭಿಮಾನಿಗಳು ಮೈಮರೆತು ಕುಣಿದು ಕುಪ್ಪಳಿಸ್ತಿದ್ರು ಅಂದ್ರೆ ನಂಬಲೇಬೇಕು. ಆದ್ರೆ ಈ ಸಕ್ಸಸ್ ಹಿಂದೆ ಎಂತ ನೋವಿದೆ, ಎಷ್ಟು ಕಷ್ಟಗಳಿವೆ ಅನ್ನೋದು ಯಾರಿಗಾದ್ರೂ ಗೊತ್ತಿದ್ಯಾ? ಹಾಗಾದ್ರೆ ಇಶಾನ್ ಕಿಶನ್ ಬಾಲ್ಯ ಹೇಗಿತ್ತು? ಅವರ ಅಣ್ಣ ತನ್ನ ಕೆರಿಯರ್ ಅನ್ನ ತಮ್ಮನಿಗಾಗಿ ಬಿಟ್ಕೊಟ್ಟಿದ್ದು ಯಾಕೆ? ವಿರಾಟ್ ಕೊಹ್ಲಿ ತರಹನೇ ಈತ ಫೀಲ್ಡ್ ಅಲ್ಲಿ ಕಾಣಿಸಿಕೊಳ್ಳೋದು ಕೇವಲ ಕಾಕತಾಳೀಯವ ಅಥವಾ ಅವರ ಪ್ರೇರಣೆ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಸಿಗಲಿದೆ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ನಿನ್ನೆ ಕೊಲಂಬೋದ ಆರ್ ಪ್ರೇಮ್ದಾಸ್ ಸ್ಟೇಡಿಯಂನಲ್ಲಿ ನಡೆದ ಆಟ ಕೇವಲ ಮ್ಯಾಚ್ ಆಗಿರಲಿಲ್ಲ, ಅದು ಕಿಶನ್ ಶಕ್ತಿಯ ಪ್ರದರ್ಶನವಾಗಿತ್ತು. ಟಾಸ್ ಸೋತು ಬ್ಯಾಟಿಂಗ್ ಇಳಿದ ಭಾರತಕ್ಕೆ ಅಭಿಷೇಕ್ ಶರ್ಮಾ ವಿಕೆಟ್ ಬೇಗ ಉರುಳಿದಾಗ ಎಲ್ಲರೂ ಸ್ವಲ್ಪ ಟೆನ್ಷನ್ ಆಗಿದ್ರು. ಆದ್ರೆ ನಮ್ಮ ಇಶಾನ್ ಕಿಶನ್ ಕ್ರೀಸ್ಗೆ ಬಂದಿದೆ ತಡ. ಮೊದಲ ಬಾಲ್ನಿಂದಲೇ ಅಟ್ಯಾಕಿಂಗ್ ಮೋಡ್ಗೆ ಶಿಫ್ಟ್ ಆಗಿಬಿಟ್ರು. ಕೇವಲ 27 ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿ ಟೋಟಲ್ 40 ಬಾಲ್ಗಳಲ್ಲಿ 70 ರನ್ಗಳನ್ನ ಚೆಚ್ಚಿ ಪಾಕಿಸ್ತಾನಿಗಳಿಗೆ ನಡುಕ ಹುಟ್ಟಿಸಿದ್ರು. ಅವರ ಇನ್ನಿಂಗ್ಸ್ ನಲ್ಲಿ 10 ಬೌಂಡ್ರಿ ಮತ್ತು 3 ಅಮೋಘ ಸಿಕ್ಸರ್ಗಳಿದ್ವು. ಸ್ಟ್ರೈಕ್ ರೇಟ್ ಮಾತ್ರ 100ಕ್ಕಿಂತ ಹೆಚ್ಚಾಗಿತ್ತು ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದರಲ್ಲೂ ಶಾಹೀನ್ ಅಫ್ರಿದಿ ಬಾಲ್ಗೆ ಅವರು ಹೊಡೆದ ಆ ಫುಲ್ ಶಾಟ್ ಇದೆಯಲ್ಲ, ಅದು ನಿನ್ನೆಯ ಹೈಲೈಟ್ ಆಫ್ ದಿ ಮ್ಯಾಚ್. ಪಾಕಿಸ್ತಾನಿ ಸ್ಪಿನ್ನರ್ಗಳನ್ನ ಇವರು ಅಕ್ಷರಶಃ ಫುಟ್ಬಾಲ್ ಆಡದಂತೆ ಆಡಿ ಇಡೀ ಸ್ಟೇಡಿಯಂನಲ್ಲಿ ಧೂಳೆಬ್ಬಿಸಿಬಿಟ್ರು. ಬಹಳ ದಿನಗಳ ನಂತರ ನ್ಯಾಷನಲ್ ಟೀಮ್ಗೆ ಬಂದರೂ ಇಶಾನ್ ಕಿಶನ್ ಆಟದಲ್ಲಿ ಯಾವುದೇ ರೀತಿಯ ಭಯ ಅಥವಾ ಗಲಿಬಿಲಿ ಕಾಣಿಸಲಿಲ್ಲ. ತಮ್ಮ ಆಫ್ ಸೈಡ್ ಗೇಮ್ ಮೇಲೆ ತುಂಬಾನೇ ವರ್ಕ್ ಮಾಡಿದ್ದಾರೆ ಅನ್ನೋದು ಅವರು ಹೊಡೆದ ಪ್ರತಿ ಹೊಡೆತದಲ್ಲೂ ಎದ್ದು ಕಾಣಿಸ್ತಿತ್ತು. ಈ ಸ್ಕೋರ್ನಿಂದಾಗಿ ಭಾರತ ಒಂದು ಗೌರವಯುತ ಮೊತ್ತ ತಲುಪಿ ಅಂತಿಮವಾಗಿ ಪಾಕಿಸ್ತಾನದ ಮೇಲೆ ದೊಡ್ಡ ಜಯ ಸಾಧಿಸಲು ಸಾಧ್ಯ ಆಯಿತು. ಕಿಶನ್ ಅವರ ಈ ಆಟಕ್ಕೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಸಿಕ್ಕಿದ್ದು ಎಲ್ಲ ಭಾರತೀಯರಿಗೂ ಹೆಮ್ಮೆಯ ವಿಷಯ. ನಿಜಕ್ಕೂ ಇದೊಬ್ಬ ರಿಯಲ್ ಚಾಂಪಿಯನ್ ಕಮ್ ಬ್ಯಾಕ್. ಯಾಕಂದ್ರೆ ಈ ಪಂದ್ಯದ ಪ್ರೆಷರ್ ಅಷ್ಟು ಭೀಕರವಾಗಿತ್ತು. ಒಟ್ನಲ್ಲಿ ನಮ್ಮ ಪಾಕೆಟ್ ಡೈನಾಮೋ ಮತ್ತೆ ಫಾರ್ಮ್ಗೆ ಮರಳಿದ್ದು ನೋಡಿ ಕ್ರಿಕೆಟ್ ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ. ಸ್ನೇಹಿತರೆ, ಇಶಾನ್ ಕಿಶನ್ ಸಕ್ಸಸ್ ಇವತ್ತು ಎಲ್ಲರಿಗೂ ಕಾಣಿಸ್ತಾ ಇದೆ. ಆದ್ರೆ ಅವರ ಬಾಲ್ಯದ ದಿನಗಳು ಸುಲಭವಾಗಿರ್ಲಿಲ್ಲ. ಬಿಹಾರದ ಪಾಟ್ನಾದಲ್ಲಿ ಜನಿಸಿದ ಈ ಹುಡುಗನಿಗೆ ಕ್ರಿಕೆಟ್ ಅಂದ್ರೆ ಪಂಚಪ್ರಾಣ. ಆದ್ರೆ ಅಲ್ಲಿನ ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಅವರ ತಂದೆ ಪ್ರಣವ್ ಕುಮಾರ್ ಒಬ್ಬ ಬಿಲ್ಡರ್ ಆಗಿದ್ರು. ಇಬ್ಬರು ಮಕ್ಕಳನ್ನ ಕ್ರಿಕೆಟ್ ನಲ್ಲಿ ಬೆಳೆಸೋದು ದೊಡ್ಡ ಚಾಲೆಂಜ್ ಆಗಿತ್ತು. ಟ್ಯಾಲೆಂಟ್ ಇದ್ರೂ ಸರಿಯಾದ ಅವಕಾಶ ಸಿಗದೆ ಕಿಶನ್ ಕೇವಲ 12ನೇ ವಯಸ್ಸಿನಲ್ಲಿ ತನ್ನ ಮನೆ ಬಿಟ್ಟು ರಾಂಚಿಗೆ ಹೋಗ್ಬೇಕಾಯ್ತು. ಒಂದು ಸಣ್ಣ ರೂಮ್ ನಲ್ಲಿ ಗೆಳೆಯರ ಜೊತೆ ಉಳ್ಕೊಂಡು ಸ್ವಂತ ಅಡಿಗೆ ಮಾಡಿಕೊಂಡು ಕಷ್ಟಪಟ್ಟು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ರು. ಕೆಲವೊಮ್ಮೆ ಸರಿಯಾದ ಊಟವಿಲ್ಲದೆ ಮಲಗಿದ ದಿನಗಳು ಇವೆ ಅಂತ ಕಿಶನ್ ಇಂಟರ್ವ್ಯೂನಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ. ಆದ್ರೆ ಅವರ ಛಲ ಮಾತ್ರ ಕುಗ್ಲಿಲ್ಲ. ಜಾರ್ಖಂಡ್ ಸ್ಟೇಟ್ ಟೀಮ್ಗೆ ಆಯ್ಕೆಯಾಗಿ ಅಲ್ಲಿಂದ ಇಂಡಿಯಾ ಅಂಡರ್ 19 ಕ್ಯಾಪ್ಟನ್ ಆದ್ರು. ಬಾಲ್ಯದಲ್ಲಿ ಸ್ಕೂಲ್ ಅಟೆಂಡೆನ್ಸ್ ಕಮ್ಮಿ ಇದೆ ಅಂತ ಅವರನ್ನ ಸ್ಕೂಲ್ನಿಂದ ಹೊರಗೆ ಹಾಕಿದ್ದ ಘಟನೆ ಕೂಡ ನಡೆದಿದೆ ಅಂದ್ರೆ ನಂಬಲೇಬೇಕು. ಆದ್ರೆ ಕಿಶನ್ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಅವರಿಗೆ ಕ್ರಿಕೆಟ್ ಮೈದಾನವೇ ಅವರ ನಿಜವಾದ ಪಾಠಶಾಲೆ ಅಂತ ಅನಿಸಿತ್ತು. ಒಂದು ಕಡೆ ಆರ್ಥಿಕ ಮುಗ್ಗಟ್ಟು, ಇನ್ನೊಂದು ಕಡೆ ಫ್ಯಾಮಿಲಿಯಿಂದ ದೂರ ಇರುವ ಒಂಟಿತನ, ಎಲ್ಲವನ್ನು ಮೆಟ್ಟಿ ನಿಂತರು ಈ ಚಾಂಪಿಯನ್. ಇಶಾನ್ ಕಿಶನ್ ಅವರ ಈ ಜರ್ನಿ ನೋಡಿದ್ರೆ ಶ್ರಮಪಟ್ಟ ಯಾವುದೂ ಅಸಾಧ್ಯವಿಲ್ಲ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ ಚಿಕ್ಕ ಹುಡುಗ ಅಂದು ಕಂಡ ಕನಸು ಇಂದು ಇಡೀ ದೇಶನೇ ಸಂಭ್ರಮಿಸುವಂತೆ ಮಾಡಿದೆ ಅಂದ್ರೆ ಅದು ಇಶಾನ್ನ ತಾಕತ್ತು. ಬಾಲ್ಯದ ಆ ಕಷ್ಟಗಳೇ ಇಂದು ಅವರನ್ನ ಮೈದಾನದಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿ ನಿಲ್ಲುವಂತೆ ಮಾಡಿದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸ್ನೇಹಿತರೆ, ಇಶಾನ್ ಕಿಶನ್ ಅವರ ಕ್ರಿಕೆಟ್ ಕೆರಿಯರ್ ಬಗ್ಗೆ ಮಾತಾಡುವಾಗ ಅವರ ಅಣ್ಣ ರಾಜ್ ಕಿಶನ್ ಅವರನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ರಾಜ್ ಕೂಡ ಒಬ್ಬ ಅದ್ಭುತ ಕ್ರಿಕೆಟರ್ ಆಗಿದ್ರು ಮತ್ತು ಅವರಿಗೂ ಇಂಡಿಯನ್ ಟೀಮ್ಗೆ ಆಡಬೇಕು ಅನ್ನೋ ದೊಡ್ಡ ಆಸೆ ಇತ್ತು. ಆದ್ರೆ ಮನೆಯಲ್ಲಿ ಇಬ್ಬರು ಮಕ್ಕಳನ್ನ ಕ್ರಿಕೆಟ್ ನಲ್ಲಿ ಬೆಳೆಸೋದು ಫೈನಾನ್ಷಿಯಲಿ ತುಂಬಾ ಕಷ್ಟ ಆಗುತ್ತೆ ಅಂತ ಅವರಿಗೆ ಗೊತ್ತಾಗಿತ್ತು. ಆಗ ರಾಜ್ ಕಿಶನ್ ಮಾಡಿದ ಒಂದು ನಿರ್ಧಾರ ಇವತ್ತು ನಮ್ಮ ಈ ಸೂಪರ್ ಸ್ಟಾರ್ ಇಶಾನ್ ಕಿಶನ್ ಅನ್ನ ಇಂಡಿಯಾ ಟೀಮ್ಗೆ ಕೊಟ್ಟಿದೆ. ನನಗಿಂತ ನನ್ನ ತಮ್ಮ ಇಶಾನ್ ಹತ್ರ ಜಾಸ್ತಿ ಟ್ಯಾಲೆಂಟ್ ಇದೆ, ಅವನು ದೇಶಕ್ಕಾಗಿ ಆಡ್ಲಿ ಅಂತ ರಾಜ್ ತನ್ನ ಕ್ರಿಕೆಟ್ ಬಿಟ್ಬಿಟ್ರು. ತಮ್ಮನಿಗೆ ಸಪೋರ್ಟ್ ಮಾಡಲು ಅವರು ಓದಿನ ಕಡೆ ಗಮನ ಹರಿಸಿ ಮನೆಯ ಜವಾಬ್ದಾರಿಯನ್ನ ಹೊರಲು ಮುಂದಾದ್ರು. ಅಂದ್ರೆ ರಾಜ್ ಎಷ್ಟೊಂದು ಗ್ರೇಟ್ ಅಲ್ವಾ?
ಕಿಶನ್ ಬ್ಯಾಟಿಂಗ್ ಮಾಡುವಾಗ ಇವತ್ತಿಗೂ ಅವರ ಅಣ್ಣನೇ ಅವರಿಗೆ ದೊಡ್ಡ ಕ್ರಿಟಿಕ್ ಮತ್ತು ಫಸ್ಟ್ ಕೋಚ್ ಆಗಿ ಇರ್ತಾರೆ. ಪ್ರತಿ ಸಲ ಕಿಶನ್ ಕಡಿಮೆ ರನ್ಗೆ ಔಟ್ ಆದಾಗ ಅಥವಾ ಬೇಸರದಲ್ಲಿದ್ದಾಗ ಅಣ್ಣನೇ ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡ್ತಾರೆ. ಈ ರಾಮ ಲಕ್ಷ್ಮಣ ಜೋಡಿಯ ಬ್ರ್ಯಾಂಡ್ ಕ್ರಿಕೆಟ್ ಲೋಕದಲ್ಲಿ ಒಂದು ಮಾದರಿ ಅಂತಾನೆ ಹೇಳಬಹುದು. ಒಂದು ಕಾಲದಲ್ಲಿ ಇಶಾನ್ ಕಿಶನ್ ಆಟ ಆಡದೆ ಫಾರ್ಮ್ ಕಳೆದುಕೊಂಡಿದ್ರು. ಟೀಮ್ ಇಂಡಿಯಾದಿಂದ ದೂರವಾದ ಮೇಲೆ ಇಶಾನ್ ಕಿಶನ್ ಅವರಿಗೆ ಮತ್ತೆ ವಾಪಸ್ ಬರೋದು ಅಷ್ಟು ಸುಲಭವಾಗಿರಲಿಲ್ಲ. ಅನೇಕ ಯುವ ಪ್ಲೇಯರ್ಸ್ ಕಾಂಪಿಟಿಷನ್ ಕೊಡ್ತಿದ್ರು, ಆದ್ರೆ ಕಿಶನ್ ತನ್ನ ಕಿಚ್ಚನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರು. ಅವರು ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಮತ್ತೆ ರನ್ ಮಳೆ ಹರಿಸಿ ಸೆಲೆಕ್ಟರ್ಸ್ ಗಮನ ಸೆಳೆಯಲು ಹಗಲು ರಾತ್ರಿ ಶ್ರಮ ಪಟ್ಟರು. ನಿನ್ನೆಯ ಪಾಕಿಸ್ತಾನ ವಿರುದ್ಧದ ಪಂದ್ಯ ಅವರ ಈ ಕಠಿಣ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅಂತಾನೆ ಹೇಳ್ಬೋದು. ಮೈದಾನಕ್ಕಿಳಿದಾಗ ಅವರ ಕಣ್ಣಿನಲ್ಲಿ ಒಂದು ರೀತಿಯ ಸೇಡಿತ್ತು. ಅದು ಅವರನ್ನ ಟೀಕಿಸಿದವರ ವಿರುದ್ಧ ಬ್ಯಾಟ್ ನಲ್ಲೇ ಉತ್ತರ ಕೊಡೋ ಹಾಗಿತ್ತು. ಶಹೀನ್ ಅಫ್ರಿದಿ ಅಂತ ವರ್ಲ್ಡ್ ಕ್ಲಾಸ್ ಬೌಲರ್ ಅನ್ನ ಅಷ್ಟು ಸುಲಭವಾಗಿ ಎದುರಿಸೋದು ಅಂದ್ರೆ ಸುಲಭದ ಮಾತಲ್ಲ. ಆದ್ರೆ ಕಿಶನ್ ಮೈದಾನದಲ್ಲಿ ಕಿಂಗ್ ತರಹ ನಿಂತು ಆಡಿದ್ರು. ಅವರ ಪ್ರತಿಯೊಂದು ಶಾಟ್ ನಲ್ಲೂ ಕಾನ್ಫಿಡೆನ್ಸ್ ಎದ್ದು ಕಾಣ್ತಿತ್ತು. ಇಶಾನ್ ಕಿಶನ್ ಅವರ ಈ ಕಮ್ಬ್ಯಾಕ್ ಸ್ಟೋರಿ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್. ಸೋತಾಗ ಕುಗ್ಗದೆ ಹೋರಾಡಿದ್ರೆ ಗೆಲುವು ಖಚಿತ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಇನ್ನು ಮೈದಾನದಲ್ಲಿ ಇಶಾನ್ ಕಿಶನ್ ಅವರ ಬಾಡಿ ಲ್ಯಾಂಗ್ವೇಜ್ ಗಮನಿಸಿದ್ರೆ ನಿಮಗೆ ವಿರಾಟ್ ಕೊಹ್ಲಿ ನೆನಪಾಗೋದಂತೂ ಗ್ಯಾರಂಟಿ. ಅದೇ ರೀತಿಯ ಆಕ್ರಮಣಕಾರಿ ಬ್ಯಾಟಿಂಗ್, ಅದೇ ರೀತಿಯ ಎನರ್ಜಿ ಮತ್ತು ಮೈದಾನದಲ್ಲಿ ತೋರಿಸೋ ಅಗ್ರೆಷನ್ ಮ್ಯಾಚ್ ಆಗಿರುತ್ತೆ. ಕಿಶನ್ ಸ್ವತಃ ವಿರಾಟ್ ಕೊಹ್ಲಿ ಅವರ ದೊಡ್ಡ ಫ್ಯಾನ್ ಮತ್ತು ಅವರನ್ನೇ ನೋಡಿ ಕಲಿಯುತ್ತಿದ್ದೇನೆ ಅಂತ ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ. ನಿನ್ನೆ ಪಾಕಿಸ್ತಾನ ವಿರುದ್ಧ ರನ್ ಹೊಡೆದ ಮೇಲೆ ಅವರು ಸಂಭ್ರಮಿಸಿದ ರೀತಿ ಅಕ್ಷರಶಃ ಕೊಹ್ಲಿ ಅವರನ್ನೇ ಹೋಲುತ್ತಿತ್ತು. ಬೌಂಡ್ರಿ ಹೊಡೆದಾಗ ಕಿರ್ಚೋದು, ಬೌಲರ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು, ಇವೆಲ್ಲವೂ ನಮ್ಮ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಸ್ಟೈಲ್. ಅದರಲ್ಲೂ ವಿರಾಟ್ ಕೂಡ ಕಿಶನ್ ಅವರನ್ನ ತಮ್ಮ ತಮ್ಮನಂತೆ ಪ್ರೀತಿಯಿಂದ ಕಾಣ್ತಾರೆ ಮತ್ತು ಅವರಿಗೆ ಟಿಪ್ಸ್ ಕೂಡ ಕೊಡ್ತಿರ್ತಾರೆ. ಒಮ್ಮೆ ಮೈದಾನದಲ್ಲಿ ಕಿಶನ್ ನರ್ವಸ್ ಆದಾಗ ವಿರಾಟ್ ಬಂದು ಹೇಗೆ ಬ್ಯಾಟ್ ತೋರಿಸಬೇಕು ಅಂತ ಕಲಿಸಿಕೊಟ್ಟ ವಿಡಿಯೋ ವೈರಲ್ ಆಗಿತ್ತು. ಕೊಹ್ಲಿ ಅವರಿಂದ ಫೀಲ್ಡ್ ನಲ್ಲಿ ಬೇಕಿರೋ ಮೆಂಟಲ್ ಸ್ಟ್ರೆಂತ್ ಮತ್ತು ಕಾನ್ಫಿಡೆನ್ಸ್ ಬಗ್ಗೆ ಕಿಶನ್ ತುಂಬಾ ಕಲಿತಿದ್ದಾರಂತೆ. ಈ ರಿಸೆಂಬ್ಲೆನ್ಸ್ ಕೇವಲ ಸ್ಟೈಲ್ ನಲ್ಲೇ ಅಷ್ಟೇ ಅಲ್ಲ, ರನ್ ಗಳಿಸೋ ಹಸಿವಿನಲ್ಲೂ ಇಬ್ಬರು ಒಂದೇ ತರಹ ಕಾಣಿಸ್ತಾರೆ. ವಿರಾಟ್ ಕೊಹ್ಲಿ ನಂತರ ಟೀಮ್ ಇಂಡಿಯಾವನ್ನು ಮುನ್ನಡೆಸಬಲ್ಲ ಅದೇ ರೀತಿಯ ಅಗ್ರೆಸಿವ್ ಬ್ಯಾಟರ್ ಅಂದ್ರೆ ಇಶಾನ್ ಕಿಶನ್. ನಿಜಕ್ಕೂ ಈ ಲೈವ್ ವೈರ್ ಎನರ್ಜಿಯನ್ನ ಕಿಶನ್ ಅವರು ಮೈದಾನಕ್ಕೆ ತರುವುದು ಟೀಮ್ಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಪಾಕಿಸ್ತಾನದ ವಿರುದ್ಧ ಇಂತಹ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಅಷ್ಟು ಧೈರ್ಯವಾಗಿ ಆಡೋದು ಕೊಹ್ಲಿಯ ಶೈಲಿಯ ತರನೇ ಕಾಣಿಸ್ತಾ ಇತ್ತು. ಸ್ನೇಹಿತರೆ, ಇಶಾನ್ ಕಿಶನ್ ಲೈಫ್ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತೆ. ಅದುವೇ ನೆವರ್ ಗಿವ್ ಅಪ್ ಆಟಿಟ್ಯೂಡ್. ಯಾರೋ ಏನೋ ಅನ್ಕೊಳ್ತಾರೆ ಅಂತ ನಮ್ಮ ಪ್ರಯತ್ನವನ್ನ ನಾವು ನಿಲ್ಲಿಸಬಾರ್ದು ಅನ್ನೋದು ಕಿಶನ್ ತೋರಿಸ್ಕೊಟ್ಟಿದ್ದಾರೆ. ಕಷ್ಟ ಬಂದಾಗ ಹತ್ತಿರದವರು ಕೂಡ ದೂರ ಆಗ್ಬೋದು, ಆದ್ರೆ ನಿಮ್ಮ ಪ್ರತಿಭೆ ನಿಮ್ಮನ್ನು ಎಂದೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇವರೇ ಸಾಕ್ಷಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.